ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಸಂಬಂಧ ನಡೀತಾ ಇದ್ದಂತ ಸಭೆ ಈಗ ಅಂತ್ಯಗೊಂಡಿದೆ. ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆ ಇದು. ಕ್ರಿಕೆಟ್ ಸಂಬಂಧ ನಡೀತಾ ಇದ್ದಂತಹ ಸಭೆಯಲ್ಲಿ ಮೈದಾನದ ಪರಿಶೀಲನಾ ವರದಿಯನ್ನ ಸಲ್ಲಿಕೆ ಮಾಡಲಾಗಿದೆ. ಚಿನ್ನಸ್ವಾಮಿಯಲ್ಲಿ ಪಂದ್ಯವನ್ನ ನಡೆಸೋದಕ್ಕೆ ಎಲ್ಲರ ಸಹಮತ ಇದೆ. ಆದರೆ ಸಂಜೆಯ ಕ್ಯಾಬಿನೆಟ್ ಸಭೆಯಲ್ಲಿ ಈ ಕುರಿತಂತೆ ಅಂತಿಮವಾದಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಸಿಎಂ ಸಿದ್ದರಾಮಯ್ಯ ಅಂಗಳಕ್ಕೆ ಚಿನ್ನಸ್ವಾಮಿ ಭವಿಷ್ಯ ತಲುಪದೆ. ಸಿಎಂ ಒಂದು ವೇಳೆ ಒಪ್ಪಿಗೆಯನ್ನ ನೀಡಿದ್ರೆ ಆರ್ಸಿಬಿ ಮ್ಯಾಚ್ ಪುನರಾರಂಭವಾಗುತ್ತೆ. ಸಿಎಂ ನೇತೃತ್ವದ ಸಂಪುಟ ಸಭೆಯಲ್ಲಿ ಐಪಿಎಲ್ ಭವಿಷ್ಯ ಏನಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಚಾಂಪಿಯನ್ ಆದಂತ ಸಂದರ್ಭದಲ್ಲಿ ನಡೆದ ಕಾಲ್ತುಳಿತದಲ್ಲಿ 11 ಜನ ಕ್ರೀಡಾ ಪ್ರೇಮಿಗಳು ಮೃತಪಟ್ಟಿದ್ರು. ಇದಾದ ಬಳಿಕ ಜಸ್ಟಿಸ್ ಮೈಕಲ್ ಖುನ್ನಾ ಅವರ ನೇತೃತ್ವದ ಸಮಿತಿಯೊಂದನ್ನು ರಚನೆ ಮಾಡಲಾಗಿತ್ತು. ಸಮಿತಿಯ ವರದಿಯನ್ನ ನೀಡಿದ್ದು ಎಲ್ಲಾ ಶಿಫಾರಸು ಅಂಶಗಳನ್ನ ಪಾಲನೆ ಮಾಡಲಾಗಿದೆಯಾ ಅನ್ನೋದರ ಕುರಿತಂತೆ ಇವತ್ತು ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಸಭೆಯನ್ನ ಕೂಡ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಮ್ಯಾಚ್ ನಡಿಬೇಕು ಅನ್ನೋದು ಸಾಕಷ್ಟು ಅಭಿಮಾನಿಗಳ ಆಸೆ. ಅದರ ನಡುವೆ ಸುರಕ್ಷತೆಯನ್ನ ಕೂಡ ನೋಡಬೇಕು. ಕಾಲ್ತುಳಿತದಂತಹ ಘಟನೆಗಳು ಮರುಕಳಿಸಬಾರದು. ಈ ಹಿನ್ನೆಲೆ ಎಲ್ಲ ಅಂಶಗಳನ್ನ ನೋಡಿ ತೀರ್ಮಾನವನ್ನ ಮಾಡಲಾಗುತ್ತೆ ಅನ್ನೋದಾಗಿಯೂ ಕೂಡ ಗೃಹ ಸಚಿವ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ರು. ಆ ಬೆನ್ನಲ್ಲೇ ಇವತ್ತು ಸಭೆಯನ್ನ ನಡೆಸಲಾಗಿದೆ. ವರದಿಯನ್ನ ಕೂಡ ಪರಿಶೀಲನೆ ಮಾಡಲಾಗಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮುಂಬರುವಂತಹ ಐಪಿಎಲ್ 2026 ಪಂದ್ಯಗಳು ನಡೀಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಲಕ್ಷಾಂತರ ಅಭಿಮಾನಿಗಳು ಆಸೆ ಪಟ್ಟಿದ್ದಾರೆ. ಆದರೆ ಕಾಲ್ತುಳಿತದಂತಹ ಅಹಿತಕರ ಘಟನೆಗಳು ನಡೆದಿದ್ದರಿಂದ ಯಾವುದೇ ರೀತಿಯಾದಂತಹ ಪಂದ್ಯಗಳು ನಡೆಯುವುದಕ್ಕೆ ಇಲ್ಲಿ ಅವಕಾಶವನ್ನು ಕಲ್ಪಿಸಲಿರಲಿಲ್ಲ. ಆದ್ದರಿಂದ ಅಭಿಮಾನಿಗಳಿಗೆ ತೀವ್ರ ನಿರಾಸೆಯಾಗಿದ್ದು ಮತ್ತೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಐಪಿಎಲ್ ಸೇರಿದಂತೆ ಅಂತಾರಾಷ್ಟ್ರೀಯ ಪಂದ್ಯಗಳು ನಡಿಬೇಕು ಅನ್ನೋದು ಪ್ರತಿಯೊಬ್ಬರ ಆಶೆ. ಅದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಕೂಡ ಸಭೆ ಕೂಡ ಆಗದೆ. ಸಭೆಯ ನಂತರದಲ್ಲಿ ಸಂಜೆ ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ಹಾಗಾದ್ರೆ ಈ ಕುರಿತಂತೆ ಯಾವ ರೀತಿಯಾದಂತಹ ತೀರ್ಮಾನವನ್ನ ಸಿಎಂ ಸಿದ್ದರಾಮಯ್ಯನವರು ತೆಗೆದುಕೊಳ್ಳಲಿದ್ದಾರೆ ಅನ್ನೋದರ ಕುರಿತಂತೆ ಸಾಕಷ್ಟು ಕುತೂಹಲ ಕೂಡ ಹೆಚ್ಚಾಗಿದೆ. ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಂಪುಟ ಸಭೆ ಸಂಜೆ ನಡೆಯಲಿದೆ. ಆ ಒಂದು ಸಭೆಯಲ್ಲಿ ಇವಾಗ ಏನು ಸಭೆ ನಡೆದಿದೆ ಅದರಲ್ಲಿ ವರದಿ ಏನಿತ್ತು, ಆ ವರದಿಯ ಪರಿಶೀಲನೆ ಏನು ನಡೆದಿದೆ, ಆ ಎಲ್ಲ ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಂಡು ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ದೂರವಾಣಿ ಸಂಪರ್ಕದಲ್ಲಿ. ರಾಜಪ್ಪ, ಇನ್ನು ಆರ್ಸಿಬಿ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಸಿಗಬಹುದಾದಂತಹ ಸಾಧ್ಯತೆಗಳು ಎಷ್ಟಿದೆ? ಸಭೆಯಲ್ಲಿ ಏನೆಲ್ಲ ನಿರ್ಧಾರ ಆಗಿದೆ? ಒಂದಷ್ಟು ಏನಾದರೂ ಷರತ್ತುಗಳನ್ನ ನೀಡಿ ಪರ್ಮಿಷನ್ ಸಿಗುವಂತಹ ಸಾಧ್ಯತೆಗಳು ಇದೆಯಾ? ಹೇಗೆ ಇದು ಕೇವಲ ಆರ್ಸಿಬಿ ಮ್ಯಾಚ್ ಒಂದಕ್ಕೆ ಸೀಮಿತ ಅಲ್ಲ. ಇಡೀ ಕ್ರಿಕೆಟ್ ನ ಪಂದ್ಯಾವಳಿಗಳನ್ನ ಆಡುವ ಸಂಬಂಧ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂದಲ್ಲಿ ಹಿಂದೆ ಆಗಿದ್ದಂತ ಒಂದು ಅವಘಡ ಆದ ನಂತರ ಏನೆಲ್ಲ ಪ್ರಕ್ರಿಯೆಗಳನ್ನ ಕೈಗೊಳ್ಳಬೇಕು ಮತ್ತು ಯಾವೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ಳಬೇಕು ಅಂತ ಸಂಬಂಧಪಟ್ಟಂತೆ ಗೃಹ ಸಚಿವ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಈ ಒಂದು ಮ್ಯಾಚ್ ನ ನಡೆಸಲಿಕ್ಕೆ ಈಗ ಬಹುತೇಕ ಸಭೆ ಸಹಮತಿಯನ್ನು ವ್ಯಕ್ತಪಡಿಸಿದೆ. ಕರ್ನಾಟಕ ಕ್ರಿಕೆಟ್ ಅಕಾಡೆಮಿ ಅದೇ ರೀತಿ ಬಿಸಿಸಿಐನ ಅಧಿಕಾರಿಗಳು ಸಹ ಈ ಸಂಬಂಧಪಟ್ಟಂತೆ ಸತತ ಪ್ರಯತ್ನವನ್ನು ನಡೆಸ್ತಾ ಇದ್ರು ಈ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ಅನ್ನು ಆಡಿಸ್ಲಿಕ್ಕೆ. ಈಗ ನ್ಯಾಯಮೂರ್ತಿ ಮೈಕಲ್ ಡಿ ಖುನ್ನಾ ಅವರು ಕೊಟ್ಟಂತ ವರದಿಯನ್ನು ಆಧಾರವಾಗಿಟ್ಟುಕೊಂಡು ಎಲ್ಲಾ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಳ್ತೇವೆ ಅಂತ ಅನ್ನೋದನ್ನ ಈಗ ಕೆಎಸ್ಸಿ ಅಧಿಕಾರಿಗಳು ರಾಜ್ಯ ಸರ್ಕಾರಕ್ಕೆ ಭರವಸೆಯನ್ನು ಕೊಟ್ಟಿದ್ದಾರೆ ಮತ್ತು ಅಗತ್ಯ ಸೂಕ್ತ ಭದ್ರತೆಯನ್ನು ಕೈಗೊಳ್ಳೋದು ಮತ್ತು ಏನು ಆ ಕ್ರೌಡ್ ಬರುವಂತದ್ದನ್ನ ಮ್ಯಾನೇಜ್ ಮಾಡುವಂತದ್ದು ಇರ್ಬೋದು ಮತ್ತು ಬೇರೆ ಬೇರೆ ಸಮಸ್ಯೆಗಳಿವೆ, ಟ್ರಾನ್ಸ್ಪೋರ್ಟೇಷನ್ ಇರ್ಬೋದು ಅಥವಾ ಎಮರ್ಜೆನ್ಸಿ ಎಕ್ಸಿಸ್ಟ್ ಇರ್ಬೋದು ಅಥವಾ ಆಂಬ್ಯುಲೆನ್ಸ್ ಇರ್ಬೋದು ಅಥವಾ ಅಲ್ಲಿ ಒಂದ್ ವೇಳೆ ಬರುವಂತ ಜನಸಂಖ್ಯೆನ ಆಧಾರವನ್ನು ಯಾವ ತರ ಮ್ಯಾನೇಜ್ ಮಾಡಬೇಕು ಅಂತ ಅನ್ನೋದು, ಗೇಟ್ ಗಳನ್ನ ಬದಲಾವಣೆ ಮಾಡೋದಿರ್ಬೋದು ಮತ್ತು ಈಗ ಗೇಟ್ ವ್ಯವಸ್ಥೆಗಳಾಗಿರುವಂತಹ ಸಮಸ್ಯೆಗಳಿರ್ಬೋದು, ಟಿಕೆಟ್ ಹಂಚಿಕೆಗಳಾಗಿರುವಂತಹ ಗೊಂದಲ, ಇದೆಲ್ಲವನ್ನೂ ಸಹ ಸಮಗ್ರವಾಗಿ ಪರಿಶೀಲಿಸಿ ಅಗತ್ಯ ನಾವು ಬದಲಾವಣೆಗಳನ್ನ ಮಾಡಿಕೊಡ್ತೇವೆ ರಾಜ್ಯ ಸರ್ಕಾರಕ್ಕೆ ಮತ್ತು ಗೃಹ ಇಲಾಖೆಗೆ ಕೆಎಸ್ಸಿ ಅಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ. ಹಾಗಾಗಿ ಈ ಒಂದು ಮ್ಯಾಚ್ಗಳನ್ನ ಆಡಲಿಕ್ಕೆ ಸದ್ಯಕ್ಕೆ ಬಹುತೇಕ ರಾಜ್ಯ ಸರ್ಕಾರ ಅನುಮತಿ ವಿಷಯವನ್ನ ಇಂದು ಸಂಜೆ ನಡೆಯುವಂತಹ ಸಚಿವ ಸಂಪುಟ ಸಭೆಯಲ್ಲಿ ವಿಚಾರನ್ನ ಪ್ರಸ್ತಾಪಿಸಿ ಸಚಿವ ಸಂಪುಟದ ಅನುಮತಿ ಪಡ್ಕೊಂಡು ಅಂತಿಮವಾಗಿ ರಾಜ್ಯ ಸರ್ಕಾರ ಈ ಒಂದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕ್ರಿಕೆಟ್ ಆಟ ಆಡಲಿಕ್ಕೆ ಅಥವಾ ಪಂದ್ಯಾವಳಿಗಳನ್ನ ಆಯೋಜನೆ ಮಾಡಲಿಕ್ಕೆ ಅನುಮತಿಯನ್ನು ನೀಡುವಂತ ಸಾಧ್ಯತೆ ಇದೆ.
ತತ್ಕ್ಷಣದಲ್ಲಿ ಈಗೇನು IPL ಮ್ಯಾಚ್ ನಡೀತಾ ಇದೆ, IPL ಮ್ಯಾಚ್ ಅನ್ನ ಕರ್ನಾಟಕದಲ್ಲಿ ಆಯೋಜನೆ ಮಾಡುವಂತದ್ದು ಇರ್ಬೋದು, ಆ ಒಂದು ಸಂಬಂಧಪಟ್ಟಂತೆ ಸಹ ಒಂದಷ್ಟು ಚರ್ಚೆ ನಡೀತಾ ಇದೆ. ಅದಕ್ಕೆ ಅಗತ್ಯವಂತ ಎಲ್ಲ ವ್ಯವಸ್ಥೆಗಳನ್ನ ಸೂಕ್ತ ಭದ್ರತೆಗಳನ್ನ ಕ್ರಮಗಳನ್ನ ಕೈಗೊಳ್ಳಲಾಗಿದೆಯಾ, CCTV ಇನ್ಸ್ಟಾಲೇಷನ್ ಮಾಡಬೇಕು ಅಥವಾ ಸೀಟಿಂಗ್ ಕೆಪಾಸಿಟಿ ಇರ್ಬೋದು ಅಥವಾ ಟಿಕೆಟ್ ಅಂತ ಇರ್ಬೋದು, ಇವೆಲ್ಲದನ್ನು ಸಹ ಈಗಿರುವಂತ ವ್ಯವಸ್ಥೆಗಳನ್ನು ಸುಧಾರಣೆ ಮಾಡುವಂತ ಎಲ್ಲ ಭರವಸೆಯನ್ನ AFC ಅಧಿಕಾರಿಗಳು ಕೊಟ್ಟಿದ್ದಾರೆ. ಹಾಗಾಗಿ ಸಭೆಯಲ್ಲಿ ಬಹುತೇಕ ಅಂತಿಮ ಒಪ್ಪಿಗೆ ಸಿಕ್ಕಿದೆ. ಆದ್ರೆ ಸಚಿವ ಸಂಪುಟ ಸಭೆಯಲ್ಲಿ ಇನ್ನೊಂದು ಸುತ್ತಿನ ಮಾತುಕತೆ AFC ಅಧಿಕಾರಿಗಳು ಮಾಹಿತಿಯನ್ನ ಗೃಹ ಸಚಿವರಾದ ಪರಮೇಶ್ವರ್ ತಿಳಿಸಿದ್ದಾರೆ. ಮತ್ತು ಇದೇ ಸಂದರ್ಭದಲ್ಲಿ KFC ಅಧ್ಯಕ್ಷರಾದ ವೆಂಕಟೇಶ್ ಪ್ರಸಾದ್ ಅವರು ಸಹ ರಾಜ್ಯ ಸರ್ಕಾರದ ಈ ಒಂದು ಏನು ಅನುಮತಿ ಕೊಟ್ಟಿರುವಂತ ಪ್ರಕ್ರಿಯೆಯನ್ನು ಮತ್ತು ಇಂದು ಸಂಜೆ ನಡೆಯುವ ಸಚಿವ ಸಂಪುಟದಲ್ಲಾಗುವಂತಹ ಅನುಮತಿಗೋಸ್ಕರ ಅವರು ಸಹ ಕಾಯ್ತಿದ್ದಾರೆ. ಒಟ್ಟಾರೆಯಾಗಿ 6 ತಿಂಗಳ ನಂತರ ಈ ಒಂದು ಏನು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಆದಂತ RCB ವಿಜಯೋತ್ಸವ ಆ ಸಂದರ್ಭದಂತ ಆದ್ರೂ ಸಹ ಸತ್ತವರ ಶಾತ್ಮಕ್ಕೆ ಕ್ಯಾಂಪೇನ್ ಇಲ್ಲ, ಅದರ ಸಮಸ್ಯೆಗಳಂತ ಪರಿಹರಿಸುವ ನಿಟ್ಟಿನಲ್ಲಿ KFC ಮುಂದಾಗಿದೆ ಮತ್ತು ರಾಜ್ಯ ಸರ್ಕಾರ ಸಹ ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಲಿಕ್ಕೆ ಎಲ್ಲ ಬದ್ಧತೆಯನ್ನು ಪ್ರದರ್ಶನ ಮಾಡಿದೆ. ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ. ಚಿನ್ನಸ್ವಾಮಿಯಲ್ಲಿ ಕ್ರಿಕೆಟ್ ಸಂಬಂಧ ಸಭೆ ಅಂತ್ಯವಾಗಿದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಸಭೆಯ ಬಳಿಕ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. IPL ಪಂದ್ಯಗಳ ಬಗ್ಗೆ ಸಭೆಯಲ್ಲಿ ಚರ್ಚೆಯನ್ನ ಮಾಡಿದ್ದೇವೆ. ನನ್ನ ನೇತೃತ್ವದಲ್ಲಿ ಸಾಧಕ ಬಾಧಕಗಳ ಕುರಿತಂತೆ ಚರ್ಚೆಯಾಗಿದೆ. ಚರ್ಚೆಯ ಬಗ್ಗೆ ಸಂಜೆಯ ಕ್ಯಾಬಿನೆಟ್ನಲ್ಲಿ ತಿಳಿಸ್ತೇವೆ. ಮುಂದಿನ ತೀರ್ಮಾನವನ್ನ ಕ್ಯಾಬಿನೆಟ್ ಮಾಡುತ್ತೆ. ಅದಾದ ಬಳಿಕ ಮ್ಯಾಚ್ ಆಡಿಸುವ ಅನೌನ್ಸ್ ಮಾಡ್ತೀವಿ ಅನ್ನೋದರ ಕುರಿತಂತೆ ಸಭೆಯ ಬಳಿಕ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಒಂದು ಸಭೆಯನ್ನ ಮಾಡಲಾಗಿದೆ. ಆ ಸಭೆಯಲ್ಲಿ ವರದಿಯ ಪರಿಶೀಲನೆಯನ್ನ ಕೂಡ ಮಾಡಲಾಗಿದೆ. ಇದಾದ ನಂತರದಲ್ಲಿ ಸಂಜೆ ನಡೆಯುವಂತಹ ಸಂಪುಟ ಸಭೆಯಲ್ಲಿ ತೀರ್ಮಾನ ಮಾಡಲಾಗುತ್ತೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ.